ದೇವರ ನೈವೇದ್ಯಕ್ಕೆ ಅಥವಾ ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಸಡನ್ನಾಗಿ ಒಂದು 10-15 ನಿಮಿಷದಲ್ಲಿ ಮಾಡ್ಕೋಬೋದಂತ ಹೆಸರು ಬೇಳೆ ಪಾಯಸ. ಇದು ದೇವರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ. ಸಿಹಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗಲೂ ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಹೆಸರು ಬೇಳೆ ಪಾಯಸ ಮಾಡೋ ವಿಧಾನ ನೋಡೋಣ. ಹೆಸರು ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಬೆಲ್ಲ, 1/4 ಕಪ್ಪಷ್ಟು ಮಿಲ್ಕ್ ಮೇಡು, ದ್ರಾಕ್ಷಿ, ಗೋಡಂಬಿ ತೊಗೊಂಡಿದ್ದೀನಿ. ಮೊದಲು ಒಂದು ಪ್ಯಾನಿಗೆ 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಒಂದೇ ಸರಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಕ್ಕೊಳ್ಳೋಣ. ಗೋಡಂಬಿ ಮತ್ತು ದ್ರಾಕ್ಷಿನ ಇಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ತೊಳೆದು ಆರಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಇದೇ ತುಪ್ಪಕ್ಕೆ ಹಾಕ್ಕೊಂಡು ಒಂದು 5-6 ಸೆಕೆಂಡು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕೆಂಪಾಗಬೇಕು. ಪೂರ್ತಿಯಾಗಿ ಕೆಂಪು ಆಗಬಾರ್ದು. ಲೈಟಾಗಿ ಗೋಲ್ಡನ್ ಕಲರ್ ಬರೋಕ್ಕೆ ಶುರುವಾದ ತಕ್ಷಣ ಇದಕ್ಕೆ ನೀರು ಹಾಕ್ಕೊಂಡ್ಬಿಡ್ಬೇಕು. ತುಂಬ ಕೆಂಪು ಮಾಡಿಕೊಂಡ್ರೆ ಹೆಸರುಬೇಳೆ ಪಾಯಸ ಅಷ್ಟು ಚೆನ್ನಾಗಿ ಆಗೋಲ್ಲ ಟೇಸ್ಟು ಮತ್ತು ಫ್ಲೇವರು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ ತಕ್ಷಣ ಇದಕ್ಕೆ ಅರ್ಧ ಕಪ್ ಹೆಸರುಬೇಳೆಗೆ 3 ಕಪ್ಪಷ್ಟು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಕುಕ್ಕರಲ್ಲಿ ಹಾಕಿ 1 ವಿಸಲ್ ಬರ್ಸ್ಕೊಬೋದು. 10-15 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಈ ಥರ ಕರೆಕ್ಟಾಗಿ ಬೇಯುತ್ತೆ. ತುಂಬ ಮ್ಯಾಶ್ ಆಗೋ ಥರನೂ. ಅರ್ಧ ಕಪ್ಪು ಬೆಲ್ಲನ ಸೇರಿಸೋಣ ಬೇರೆ ಬಟ್ಲಿಗೆ. ಅದಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ. ಇದರಲ್ಲಿ ಕಸ ಕಲ್ಲು ಏನಾದರೂ ಇದ್ದರೆ ಸೋಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಶುದ್ಧವಾಗಿರೋ ಬೆಲ್ಲ ಆದರೆ ಹೆಸರು ಬೇಳೆಗೆ ಹಾಕ್ಕೊಬಿಡ್ಬೋದು. ನೋಡಿ, ಈಗ ಬೆಲ್ಲ ಕರಗಿದೆ, ಚೆನ್ನಾಗೇ ಕುದೀತಾ ಇದೆ ಬೆಲ್ಲದ ಪಾಕ. ಇದು ಪಾಕ ಬರೋದೇನು ಬೇಡ, ಕರಗಿದ್ರೆ ಸಾಕು. ನೋಡಿ, ಬೇಳೆ ತುಂಬ ಮ್ಯಾಶ್ ಆಗೋ ಥರ ಬೇಯಿಸ್ಕೋಬಾರ್ದು. ಬೇಳೆನ ಪ್ರೆಸ್ ಮಾಡಿ ನೋಡಿದಾಗ ಸ್ಮೂತಾಗಿ ನೀಟಾಗಿ ಬೆಂದಿದೆ. ನೋಡಿ, ಪೂರ್ತಿಯಾಗಿ ಮ್ಯಾಶ್ ಆಗಿಲ್ಲ, ಅಲ್ಲಿ ತನಕ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲದ ಪಾಕ ಹಾಕೊಂಡು ಚೆನ್ನಾಗಿ ಕಾಯಿಸಿ ಸೋಸ್ಕೊತಾ ಇದ್ದೀನಿ. ಇದಕ್ಕೇನೆ 1 ಕಪ್ಪಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಬೆಂದಿರೋದ್ರಿಂದ ಇದು ಒಂದು 5-6 ಸೆಕೆಂಡಿಗೆ ಬೇಗನೆ ಆಗೋಗ್ಬಿಡುತ್ತೆ. ಲಾಸ್ಟಲ್ಲಿ 1 ಸ್ಪೂನಷ್ಟು ಯಾಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು 1-2 ಸೆಕೆಂಡ್ ಕುದಿಸಿದ್ರೆ ಸಾಕು. ಇದು ಬೇಳೆ ಬೆಂದಿರೋದ್ರಿಂದ ಈ ಬೆಲ್ಲ ಏಲಕ್ಕಿ ಪುಡಿ ಎಲ್ಲ ಹೊಂದ್ಕೊಳ್ಳೋವರೆಗೂ 1-2 ಸೆಕೆಂಡ್ ಕುದಿಸ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ನಿಮಗೆ ಕುಡಿಯೋಕ್ಕೆ ಇಷ್ಟ ಅಂದರೆ ಇನ್ನೂ ತೆಳುವಾಗಿ ಮಾಡ್ಕೋಬೋದು. ಇಲ್ಲಿ 2-3 ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1-2 ಸೆಕೆಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಕರೆದಿಟ್ಕೊಂಡಂಥ ದ್ರಾಕ್ಷಿ ಮತ್ತು ಗೋಡಂಬಿನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮುಂದೆ ಬರೋ ಶ್ರಾವಣ ಹಬ್ಬಗಳಲ್ಲಿ ಇದನ್ನು ನೈವೇದ್ಯಕ್ಕೆ ಮಾಡ್ಕೋಬೋದು. ಬೇಗನೆ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇದು ನಿಮಗೆ ತೆಳುವಾಗಬೇಕು ಅಂದರೆ 1-2 ಗ್ಲಾಸಷ್ಟು ಸ್ಟವ್ ಆಫ್ ಮಾಡಿಕೊಂಡು ಹಾಲು ಹಾಕ್ಕೊಂಡ್ರೆ ತೆಳುವಾಗುತ್ತೆ, ಕುಡಿಯೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಾನಿಲ್ಲಿ ಗಟ್ಟಿಯಾಗಿ ಮಾಡೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾನು ಆಫ್ ಮಾಡಿ ಹಾಕ್ತಾಯಿದ್ದೀನಿ. ಒಂದೊಂದು ಬೆಲ್ಲದಲ್ಲಿ ಒಡೆದು ಬಿಡುತ್ತೆ ಹಾಲು, ಹಾಗಾಗಿ ಸ್ಟವ್ ಆಫ್ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಹೆಸರು ಬೇಳೆ ಪಾಯಸ ರೆಡಿ ಆಯಿತು.